ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆವಾಯಿತು. ಈಗಾಗಲೇ ನೀವು ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರೊಂದಿಗೆ ಮತ್ತೊಂದು ಸಾರಿ ಸಹವಾಸ ಮಾಡಿ ಆತನ ವಾಕ್ಯ ಕೇಳಲು ಸಿದ್ಧವಾಗಿದ್ದೀರಿ ಎಂದು ನಂಬುತ್ತೇನೆ. ಎಂತಹ ದೊಡ್ಡ ದೇವರು ನೋಡಿ ನಮ್ಮ ದೇವರು. ಎಲ್ಲೇ ಇದ್ರೂ ಕೂಡ ಯೇಸುವಿನ ವಾಕ್ಯ ಕೇಳುವ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಕರ್ತನಾದ ದೇವರನ್ನೇ ನಾನು ಸ್ತುತಿಸುತ್ತೇನೆ. ನಿಮ್ಮಲ್ಲಿ ಎಷ್ಟೋ ಜನ ಕಳಿಸುವ ವಾಟ್ಸಪ್ ಮೆಸೇಜ್ಗಳಿಗಾಗಿ ಈ ಅನುದಿನದ ಧ್ಯಾನ ಹೇಗೆ ನಿಮಗೆ ಸಹಾಯಕವಾಗಿವೆ ಮತ್ತು ದಿನವಿಡೀ ಯಾವ ರೀತಿ ಆಧ್ಯಾತ್ಮಿಕ ಶಕ್ತಿ ನಿಮಗೆ ಕೊಡ್ತಿವೆ ಎಂದು. ಅಷ್ಟೇ ಅಲ್ಲ, ಮಾರ್ಪಡುವಿಕೆಯನ್ನು ನಿಮ್ಮ ಸುತ್ತಲಿರುವವರು ನೋಡ್ತಿದ್ದಾರೆ ಎಂಬುದಾಗಿ ನೀವು ಶೇರ್ ಮಾಡ್ತಿರುವ ವಾಟ್ಸಪ್ ಮೆಸೇಜ್ಗಳಿಗಾಗಿ ಕರ್ತನಿಗೆ ಎಷ್ಟೋ ಹೆಚ್ಚಾಗಿ ಸ್ತುತಿಸಿ ಪ್ರೋತ್ಸಾಹ ಹೊಂದಿ ಕಾರ್ಯಕ್ರಮ ಮುಂದುವರಿಸುತ್ತಿದ್ದೇವೆ. ಒಂದು ವೇಳೆ ಇದುವರೆಗೂ ಹೊಂದಿಕೊಂಡಿರುವ ಮೇಲುಗಳ ಕುರಿತು ಒಂದು ವಾಟ್ಸಪ್ ಮೆಸೇಜ್ ಅನ್ನು ಕಳಿಸದೇ ಇದ್ದರೆ ಈ ಕ್ಷಣವೇ 8939731313 ನಂಬರಿಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ಕಳಿಸಿರಿ. ಮೊದಲ ಸಾರಿ ಕಳಿಸುತ್ತಿರುವಾಗ ನಿಮ್ಮ ಒಂದು ಪಿಕ್ಚರ್ ಕೂಡ ಕಳಿಸಿರಿ. ನಿಮಗೋಸ್ಕರ ನೆನಪಿಟ್ಕೊಂಡು ಪ್ರಾರ್ಥಿಸುವುದಕ್ಕಾಗಿ ಈ ಸೇವೆಯಲ್ಲಿ ನಿಮ್ಮನ್ನು ಕೂಡ ಪಾಲುಗಾರರೆಂದು ಎಣಿಸಿ ದೇವರನ್ನು ಸ್ತುತಿಸಲು ಅವಕಾಶ ಕಲ್ಪಿಸಿದವರಾಗಿರ್ತೀರಿ. ಚಿಕ್ಕ ಪ್ರಾರ್ಥನೆಯಿಂದ ಈ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು ಮತ್ತೊಂದು ಸಾರಿ. ಈ ಅಂತ್ಯ ದಿನಗಳಲ್ಲಿ ನಮ್ಮ ಕ್ರೈಸ್ತತ್ವವನ್ನು, ನಂಬಿಕೆಯನ್ನು, ಪರಿಶುದ್ಧತೆಯನ್ನು, ಭಕ್ತಿ ಜೀವಿತವನ್ನು ಕಾಪಾಡಿಕೊಳ್ಳುವ ಹಾಗೆ ನಮ್ಮನ್ನು ದರ್ಶಿಸಿರಿ ಎಂದು, ನಮ್ಮೆಲ್ಲರಿಗೂ ಕಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಎಲ್ಲಿ ನೋಡಿದ್ರೂ ಕೂಡ ಮಾತಿನ ಭಕ್ತಿಯೇ ಹೆಚ್ಚಾಗಿದೆ ಪ್ರಿಯರೇ. ಮಾತುಗಳು ಕೋಟೆ ದಾಟ್ತವಂತೆ, ಆದರೆ ಕಾಲುಗಳು ಬಾಗಿಲೇ ದಾಟೋದಿಲ್ಲಂತೆ. ಬಾಯಿಂದ ಹೇಳುವರೇ ಹೊರತು ಕ್ರಿಯೆಯಲ್ಲಿ ಮಾಡುವುದಿಲ್ಲ ಎನ್ನುವಂತೆ ಅನೇಕರು ಹೇಳುವವರಾಗಿದ್ದಾರೆ, ನೀತಿ ಹೇಳುವವರಾಗಿದ್ದಾರೆ, ಆದರೆ ಅದನ್ನು ಮಾಡುವವರು ಇಲ್ಲ. ಮುಖ್ಯವಾಗಿ ಯೇಸು ಕ್ರಿಸ್ತನನ್ನು ಅರಿತ ನಂತರ ನಮಗೆ ಇಷ್ಟೊಂದು ದೊಡ್ಡ ಗ್ರಂಥ ನಮಗೆ ದೊರಕಿದ ನಂತರ ಇದರಲ್ಲಿರುವ ಪ್ರೀತಿಯ ತತ್ವದ ಕುರಿತಾಗಿ, ಸಮಾನತ್ವದ ಕುರಿತಾಗಿ, ದೇವರವಾದ ಉನ್ನತವಾದ ಶ್ರೇಷ್ಠತೆಯ ಕುರಿತಾಗಿ ನಮಗೆಷ್ಟೋ ಅವಗಾಹನ ಉಂಟಾಗುತ್ತೆ. ಆಗ ನಾವು ಅವುಗಳನ್ನು ಅನ್ವಯಿಸಿಕೊಳ್ಳದೇ ಇದ್ದರೆ ಒಂದು ಥಿಯರಿಯಾಗಿ, ತತ್ವವಾಗಿ, ವೇದಾಂತವಾಗಿ ನಾವು ಹೇಳುವುದರಲ್ಲಿ ಯಾವ ಪ್ರಯೋಜನವೇ ಇರಲ್ಲ ಪ್ರಿಯರೇ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಸಾರಾಂಶವನ್ನು ಅನ್ವಯಿಸಿಕೊಳ್ಳುವುದಾದರೆ, ಆ ವಾಕ್ಯಾನುಸಾರವಾಗಿ ನಾವು ಜೀವಿಸುವುದಾದರೆ ಕರ್ತನಲ್ಲಿರುವ ಶ್ರೇಷ್ಠತೆ ಈ ಲೋಕ ಗುರುತಿಸುತ್ತದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ, ಏನಂತೆ? ದೇವರಿಂದ ಆರಿಸಿಕೊಂಡವರು, ಪರಿಶುದ್ಧರು, ದೇವರಿಗೆ ಇಷ್ಟಕರವಾಗಿಯೂ ಪ್ರಿಯರು ಆಗಿರುವುದರಿಂದ ನೀವು ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಸಾಧಾರಣವಾಗಿ ಭಕ್ತಿ ಅಂದ ಕೂಡಲೇ ಬಿಳಿ ವಸ್ತ್ರ ಧರಿಸಿಕೊಳ್ಳಿರಿ, ಕೊರಳಲ್ಲಿ ಒಂದು ದೊಡ್ಡ ಕ್ರಾಸ್ ಅನ್ನು ಹಾಕಿಕೊಳ್ಳಿರಿ, ಒಂದು ಸಾಧು ವಸ್ತ್ರ ಧರಿಸಿರಿ, ರುದ್ರಾಕ್ಷಿಯನ್ನು ಹಾಕಿಕೊಳ್ಳ್ರಿ, ಕಪ್ಪು ಬಟ್ಟೆ ಹಾಕಿಕೊಳ್ಳ್ರಿ, ಕೆಂಪು ಬಟ್ಟೆ ಹಾಕಿಕೊಳ್ಳಬೇಡಿರಿ ಎಂದು ಹೀಗೆ ನಮ್ಮ ಭಕ್ತಿಯ ವೇಷವನ್ನು ವಸ್ತ್ರಧಾರಣೆಯಲ್ಲಿ ತೋರಿಸಲು ನಾನಾ ವಿಧವಾಗಿ ನಾವೆಲ್ಲರೂ ಪ್ರಯತ್ನಿಸ್ತೇವೆ. ಆದರೆ ನಮ್ಮ ಹೊರತೋರುವಿಕೆ ಅಲ್ಲ ಪ್ರಿಯರೇ, ನಮ್ಮ ಅಂತರಂಗದಲ್ಲಿರುವ ಭಕ್ತಿಯನ್ನು ನಾವು ಪ್ರಕಟಿಸಿಕೊಳ್ಳಬೇಕು ನಮ್ಮ ವ್ಯಕ್ತಿತ್ವದ ಮೂಲಕ. ಅದಕ್ಕಾಗಿಯೇ ನಾವು ಧರಿಸಿಕೊಳ್ಳಬೇಕಾದದ್ದು ಕನಿಕರದ ಮನಸ್ಸು, ಅಂದರೆ ದಯೆ. ಕನಿಕರ, ದಯೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಈ ದಿನ ಮನುಷ್ಯರು ಇರುವುದನ್ನು ನಾವು ನೋಡ್ತೇವಲ್ಲವೇ? ಸಿಂಹ ಯಾವ ರೀತಿಯಾಗಿ ತನ್ನ ಆ ಒಂದು ಪಂಜ ಬಿಚ್ಚಿ ಒಂದು ಪ್ರಾಣಿಯನ್ನು ಸೀಳಿ ತಿನ್ನುವಂತೆ ಈ ದಿನ ಮಾನವನು ಮತ್ತೊಬ್ಬ ಮಾನವನ ಮೇಲೆ ಬಿದ್ದು ಎಂತಹ ನೀಚ ಕಾರ್ಯ ಮಾಡ್ತಿದ್ದಾರೆ ನೋಡಿ. ಎಷ್ಟು ಮಾನಭಂಗ ನಡೆಯುತ್ತಿವೆ ನೋಡಿ, ಎಷ್ಟು ಚಿತ್ರಹಿಂಸೆ ಕೊಡ್ತಿದ್ದಾರೆ ನೋಡಿ. ನಮ್ಮ ಪದ್ಧತಿಯಲ್ಲಿ ನೀವಿಲ್ಲದಕ್ಕಾಗಿ, ನಾವು ಹೇಳಿದ್ದನ್ನು ನೀವು ಮಾಡಲಾರದಕ್ಕಾಗಿ ಎಂಬ ಇಂತಹ ಕೇವಲ ಸಣ್ಣ ಸಣ್ಣ ವಿಷಯಗಳಿಗಾಗಿ ರಕ್ತವನ್ನೇ ಸುರಿಸಿಕೊಳ್ಳುತ್ತಿದ್ದಾರೆ. ಯೇಸು ಕ್ರಿಸ್ತನು ಕಲಿಸಿರುವುದು ಪ್ರೀತಿಯ ಸ್ವಭಾವ, ದಯೆ, ಕನಿಕರ. ಮನುಷ್ಯನಿಗೆ ಈ ದಯದ ಮನಸ್ಸೇ ಇತ್ತು ಪ್ರಿಯರೇ. ನಾವು ಇದಕ್ಕಿಂತ ಮುಂಚೆ ಹಳ್ಳಿಯೂರುಗಳಿಗೆ, ಸಾಧಾರಣವಾದ ಮನುಷ್ಯರ ಬಳಿಗೆ ಹೋದಾಗ ಅಲ್ಲಿ ಬೀದಿ ನಾಯಿಗೂ ಸಹ ಏನಾದರೂ ಗಾಯವಾಗಿ ರಕ್ತ ಸುರಿಯುತ್ತಾ ಇದ್ರೆ ಅಯ್ಯಯ್ಯೋ, ಜನರು ಒಂಥರ ಫೀಲ್ ಆಗ್ತಾ ಇದ್ರು.
ಆದರೆ ಈ ದಿನ ಮನುಷ್ಯರೇ ರಕ್ತ ಸುರಿಸುತ್ತಾ ಒದ್ದಾಡುತ್ತಾ ಬಿದ್ರೆ ಆಂಬ್ಯುಲೆನ್ಸ್ಗೂ ಕೂಡ ಫೋನ್ ಮಾಡಬೇಕೆಂಬ ಆಲೋಚನೆ ಇಲ್ಲ. ಆದರೆ ವಿಡಿಯೋ ತೆಗೆಯುತ್ತಾ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರಲ್ಲವೇ? ದಯೇ ಇಲ್ಲ. ಯೇಸುವಿನ ಮಕ್ಕಳು ಹಾಗಿರಬಾರದು. ಕೊನೆ ಉಸಿರಿನವರೆಗೂ ಪೆಟ್ಟು ತಿಂದು ಸಾಯುವ ಸ್ಥಿತಿಯಲ್ಲಿದ್ದವನನ್ನು ನೋಡಿದ ಆ ಸಮಾರ್ಯದವನು, ಒಳ್ಳೆ ವ್ಯಕ್ತಿ, ಅವನಿಗೆ ಕನಿಕರಿಸಿ ಅವನ ಗಾಯ ಕಟ್ಟಿ ತನ್ನ ಕತ್ತೆಯ ಮೇಲೆ ಹತ್ತಿಸಿಕೊಂಡು ಅವನನ್ನು ಹಾಸ್ಪಿಟಲ್ಗೆ ಸೇರಿಸುತ್ತಾನೆ, ಅಂದರೆ ಛತ್ರಕ್ಕೆ ಕೊಂಡೊಯ್ತಾನೆ. ಈ ದಿನಗಳಲ್ಲಿ ನಮ್ಮ ಕಣ್ಮುಂದೆಯೇ ಎಷ್ಟೋ ಜನರು ಒಂದು ಹೊತ್ತು ಕೂಡ ಆಹಾರವಿಲ್ಲದೆ ವೇದನೆಯಲ್ಲಿದ್ದಾರೆ. ತಂದೆ ತಾಯಿಗಳಿಂದ ತಳ್ಳಲ್ಪಟ್ಟ ಮಕ್ಕಳಿದ್ದಾರೆ, ಮಕ್ಕಳಿಂದ ತಳ್ಳಲ್ಪಟ್ಟ ತಂದೆ ತಾಯಿಗಳಿದ್ದಾರೆ. ಅವರಿಗೆ ಯೇಸುಕ್ರಿಸ್ತನ ಪ್ರೀತಿ ನೀವು ಎಷ್ಟೇ ಹೇಳಿದ್ರೂ ಕೂಡ ಆ ಪ್ರೀತಿಯನ್ನು ನೀವು ಒಂದು ವೇಳೆ ಕ್ರಿಯೆಯಲ್ಲಿ ತೋರಿಸದೇ ಇದ್ದರೆ ಅವರು ಹೇಗೆ ಯೇಸುವಿನ ಪ್ರೀತಿ ಗುರುತಿಸ್ಲಿಕ್ಕಾಗುತ್ತೆ? ವಿಲಿಯಂ ಬೂತ್ ಎಂಬ ಒಬ್ಬ ದೇವರ ಸೇವಕನು ಕಡು ಬಡವರ ಮಧ್ಯೆ ಹೋಗಿ ಸೇವೆ ಮಾಡಬೇಕೆಂದು ಬಯಸಿ, ಯೇಸುವಿನ ಕುರಿತು ಹೇಳಬೇಕೆಂದು ಬಯಸಿ ಪ್ರಯತ್ನಿಸಿದಾಗ ಅಲ್ಲಿನ ಜನರ ಪರಿಸ್ಥಿತಿ ನೋಡಿ, ಹೊಲಸು ಬಟ್ಟೆ ಧರಿಸಿಕೊಂಡು ಹೊಲಸು ವಾಸನೆ ಬರುತ್ತಿರುವ, ಸೋಪ್ ಇಲ್ಲದೆ, ಸರಿಯಾದ ವಸ್ತ್ರವಿಲ್ಲದೆ, ಸ್ನಾನವಿಲ್ಲದೆ, ಹರಿದಿರುವ ಬಟ್ಟೆ ಹಾಕಿಕೊಂಡವರನ್ನು ನೋಡಿ, ಒತ್ತಿಕೊಂಡಿರುವ ಹೊಟ್ಟೆಯುಳ್ಳವರನ್ನು ನೋಡಿದಾಗ, ಅಲ್ಲಿನ ಆ ಮಕ್ಕಳನ್ನು ನೋಡಿ, ಇವರಿಗೆ ಮೊದಲು ನಾನು ದೇವರ ವಾಕ್ಯವಲ್ಲ ಹೇಳಬೇಕಾದದ್ದು, ಸೋಪ್ ಸಾಲ್ವೇಷನ್ ಕೊಡಬೇಕಂದ್ರಂತೆ. ಮೊದಲು ಅವರ ಹೊಟ್ಟೆ ತುಂಬುವುದಕ್ಕಾಗಿ ಸ್ವಲ್ಪ ಗಂಜಿ ಕೊಟ್ಟು, ಅವರು ಶುಭ್ರಪಡಿಸಿಕೊಳ್ಳುವುದಕ್ಕಾಗಿ ಒಂದು ಸೋಪು ಕೊಟ್ಟು, ಆನಂತರ ಅವರ ಆತ್ಮ ರಕ್ಷಣೆಯ ಕುರಿತಾಗಿ ಹೇಳುವುದಾದರೆ ಅವರು ಅದನ್ನು ಗ್ರಹಿಸಿಕೊಳ್ತಾರೆ ಎಂಬುದಾಗಿ ಯೋಚಿಸಿ ಸಾಲ್ವೇಷನ್ ಆರ್ಮಿ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಈ ದಿನಗಳಲ್ಲಿ ನಾವು ಸಂಸ್ಥೆಗಳನ್ನು ಆರಂಭಿಸುವ ಅವಶ್ಯಕತೆ ಇಲ್ಲ. ನಾವೇನೋ ಲೋಕದಲ್ಲಿರುವ ಎಲ್ಲರನ್ನೂ ಆದುಕೊಳ್ಳುವಷ್ಟು ದೊಡ್ಡ ವ್ಯಕ್ತಿಗಳೇನೂ ಅಲ್ಲ. ಕನಿಷ್ಠ ನಿಮ್ಮ ಮನೆಯಲ್ಲಿರುವವರ ಮೇಲೆ ನಿಮಗೆ ದಯೆ ಇದೆಯಾ? ಹೇಳ್ರಿ ಪ್ರಿಯರೇ, ಮನೆ ಯಜಮಾನಳಾಗಿ ನಿಮ್ಮ ಹೆಂಡತಿ ಅಷ್ಟೊಂದು ಕಷ್ಟಪಡ್ತಾಳಲ್ಲವೇ? ರಾತ್ರಿ ಹಗಲು ಅಡಿಗೆ ಮಾಡಿ ಬಡಿಸಿ, ಪಾತ್ರೆ ತೊಳೆದು ಗೂಡಿಸಿ, ಮನೆ ಒರೆಸಿ ಅಷ್ಟು ಕಷ್ಟಪಡುವ ಹೆಂಡತಿಯ ಮೇಲೆ ದಯೆ ಇದೆಯಾ? ಕುಟುಂಬ ಪೋಷಿಸಬೇಕೆಂದು ಗಂಡ ಬೆಳಿಗ್ಗೆ ಆಫೀಸ್ಗೆ ಹೋಗಿ ಬೆವರು ಸುರಿಸಿ ಪ್ರಯಾಣ ಮಾಡಿ ಟ್ರಾಫಿಕ್ನಲ್ಲಿ ತೊಂದರೆಗೊಳಗಾಗಿ ದುಡಿದು ಆಯಾಸಗೊಂಡು ಗಂಡ ಮನೆಗೆ ಬಂದ್ರೆ ನಿಮ್ಮ ಕಷ್ಟವೇ ನಿಮಗೆ ನೆನಪಾಗತ್ತೆ. ಆದರೆ ಗಂಡನ ಕಷ್ಟ ನೋಡಿ ದಯೆ ತೋರಿಸುವ ವ್ಯಕ್ತಿ ನೀವಾಗಿದ್ದೀರಾ? ನಿಮ್ಮ ಭಕ್ತಿ ಯಾರೂ ನಂಬಲ ಪ್ರಿಯರೇ. ಇದು ಇಲ್ಲದಿದ್ರೆ ನಿಮ್ಮ ಭಕ್ತಿಯನ್ನು ಪ್ರೀತಿಯಲ್ಲಿ ತೋರಿಸಬೇಕು. ಕನಿಕರ ಮನಸ್ಸುಳ್ಳವರಾಗಿರಬೇಕು, ದಯೆ ತೋರಿಸುವಂಥವರಾಗಿರಬೇಕು. ವಿನಯ, ದೇವರ ಮಕ್ಕಳಿಗೆ ವಿನಯ ವಿಧೇಯತೆಗಳಿರುತ್ತವೆ. ಅಹಂಕಾರ, ಗರ್ವದಿಂದಲೇ ಈ ದಿನ ಜಗಳಗಳು ಉಂಟಾಗ್ತವೆ, ಘರ್ಷಣೆ ಉಂಟಾಗ್ತವೆ, ವಾದಗಳು ಉಂಟಾಗ್ತವೆ. ಯೇಸುನಾಮ ಧರಿಸಿದವರೇ ವಾದಿಸುವುದನ್ನು ನೋಡುವಾಗ ವಿಚಿತ್ರ ಅನಿಸುತ್ತೆ. ಒಬ್ಬರ ಮೇಲೊಬ್ಬರು ನಿಂದೆಯನ್ನು ಹೊರಿಸಿಕೊಳ್ಳುತ್ತಾ ಇರ್ತಾರೆ. ಅದು ಎಷ್ಟು ದೇವರ ನಾಮಕ್ಕೆ ದೂಷಣೆ ತರುತ್ತೆ ನೋಡಿ. ದೇವರನ್ನು ನಂಬಿರುವ ನೀವೇ ಯಾಕೆ ಯಾವಾಗಲೂ ಜಗಳವಾಡ್ತೀರಿ ಎಂದು ಪಕ್ಕದ ಮನೆಯವರು ನಿಮಗೆ ಎಂದಾದರೂ ಕೇಳಿದ್ರೆ ಅದು ಎಂತಹ ದೌರ್ಭಾಗ್ಯದ ಸ್ಥಿತಿ ಇರುತ್ತೆ ನೋಡಿ. ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಹಾಡು ಕೇಳಿಸ್ತಾವಲ್ಲವೇ? ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಕೇಳಿಸುತ್ತೆ ಅಲ್ಲವೇ? ನೀವು ಯಾವತ್ತೂ ಜಗಳ ಆಡುವುದನ್ನು ನೋಡಲಿಲ್ಲ. ನಿಮ್ಮ ಮಕ್ಕಳು ಎಷ್ಟು ಮರ್ಯಾದಸ್ಥರಾಗಿದ್ದಾರೆ, ನಿಮ್ಮ ಮಕ್ಕಳು ನಿಮಗೆ ಎಷ್ಟು ಅನುಕೂಲವಾಗಿದ್ದಾರೆ. ನಿಮ್ಮ ಕುಟುಂಬ ನೋಡುವಾಗ ನಮಗೆ ಎಷ್ಟೋ ಪ್ರೋತ್ಸಾಹಕರವಾಗಿದೆ ಎಂದು ನೋಡಿದವರು ಹೇಳಲಿಕ್ಕಾಗ್ತಾ ಇದೆಯಾ? ಯೇಸುವನ್ನು ನಂಬಿದ್ದೇವೆ ಎಂದು ಹೇಳಿಕೊಳ್ಳುವಂಥವರೇ ಕನಿಕರ ಮನಸ್ಸುಳ್ಳವರಾಗಿ, ದಯೆಯುಳ್ಳವರಾಗಿ, ವಿನಯವುಳ್ಳವರಾಗಿ, ಸಾತ್ವಿಕತ್ವವು ದೀರ್ಘಶಾಂತಿಯು ಉಳ್ಳವರಾಗಿ ಇರಿ. ಯಾರಾದರೂ ಹಾನಿ ಮಾಡುವುದಾದರೆ ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿರಿ, ಒಬ್ಬರನ್ನೊಬ್ಬರು ಕ್ಷಮಿಸಿಕೊಳ್ಳಿರಿ. ಹೌದಲ್ಲವೇ? ಸಹಿಸಿಕೊಳ್ಳಿರಿ ಪ್ರಿಯರೇ. ಹೋಗೋದೇನಿದೆ, ಅವನು ನಿಮ್ಮ ಸ್ವಂತ ಗಂಡನಲ್ಲವೋ? ಎಷ್ಟು ಸಹಿಸಿಕೊಳ್ಬೇಕು, ಏನು ಹೇಳ್ತೀರಿ ನೀವು ಅಂತ ಒಬ್ಬರು ನನ್ನ ಬಳಿಗೆ ಜಗಳಕ್ಕಾಗಿಯೇ ಬಂದಿದ್ರು. ಆದರೆ ಕೇಳಿರಿ, ಸ್ವಲ್ಪ ತಾಳ್ಕೋಮ್ಮ ಅಂತ ಹೇಳಿದ್ರೆ ಅದೇ ಸಹೋದರಿ ಪ್ರಾರ್ಥಿಸಿ ಸಾಕ್ಷಿ ಕೊಡ್ತಾ ಹೇಳ್ತಾಳೆ, ನೀವು ತಾಳಿಕೋ ಅಂತ ಹೇಳಿದ್ದಕ್ಕೆ ನಾನು ತಗ್ಗಿಸಿಕೊಂಡದಕ್ಕಾಗಿಯೇ ನನ್ನ ಕುಟುಂಬ ಕಟ್ಟಲ್ಪಟ್ಟಿದೆ, ನನ್ನ ಗಂಡನನ್ನು ಮಾರ್ಪಡಿಸಿಕೊಂಡಿದ್ದೇನೆ ಎಂದು ಹೇಳಿದಳು. ಸಿಸ್ಟರ್ಸ್, ನೀವು ನನ್ನ ಮನೆ ಯಜಮಾನ ಮಾರ್ಪಡ್ತಾ ಇಲ್ಲ ಎಂದು ಹೇಳುವುದಾದರೆ ಅದು ನಿಮ್ಮ ತಪ್ಪೇ ಹೊರತು ಅವರ ತಪ್ಪಲ್ಲ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಂದು ಹೇಳಿಕೊಳ್ತಾ ಇದ್ರು ಕೂಡ ಆ ಪ್ರಾರ್ಥನೆಯ ಪ್ರಭಾವ ನಿಮ್ಮೊಳಗೆ ಅವರು ಕಾಣುವಾಗ ಆ ದೇವರು ನನಗೂ ಕೂಡ ಬೇಕು ಅನ್ನುತ್ತಾರೆ ಅವರು. ನಿಮ್ಮ ಭಕ್ತಿಯನ್ನು
ಆಚಾರದಂತೆ ಏನೋ ಬೈಬಲ್ ಓದುತ್ತಾ ಕೂತ್ಕೊಂಡಿದ್ದೇನೆ, ಪ್ರಾರ್ಥನೆ ಮಾಡ್ತಿದ್ದೇನೆ, ಹಾಡು ಹಾಡ್ತಿದ್ದೇನೆ, ತೋರ್ವಿಕೆಗೆ ತೋರಿಸಿದ್ರೆ ಯಾರೂ ನಂಬೋದಿಲ್ಲವೇನೋ. ಆದ್ರೆ ನಿಮ್ಮ ಬದುಕಿನಲ್ಲಿ ಕನಿಕರ, ದಯೆ, ವಿನಯ, ವಿಧೇಯತೆ, ಸಾತ್ವಿಕತ್ವ, ಸಹಿಸಿಕೊಳ್ಳುವ ಮನಸ್ಸು, ಕ್ಷಮಿಸುವ ಮನಸ್ಸು ಹೊಂದಿಕೊಂಡಿರಬೇಕು. ನಡೆದಿದ್ದನ್ನು ಪದೇ ಪದೇ ನೆನಪು ಮಾಡುವವನು ಜಗಳ ರೇಗಿಸುತ್ತಾನೆ. ನಡೆದೋಗಿರುವುದನ್ನು ಮತ್ತೆ ಎತ್ತಿಡಿಯುವುದಾದ್ರೆ, ಮತ್ತೆ ಬೈಕೊಂಡು ಕೂತ್ರೆ, ಎಂದೋ ಯಾರೋ ಒಂದು ಕೆಲಸ ಮಾಡಿರ್ತಾರೆ, ಯಾರೋ ಒಬ್ಬರು ನಿಮಗೆ ಹಾನಿ ಮಾಡಿದ್ದಾರೆ ಅಂದ್ಕೊಳ್ಳಿ, ಹೋಗ್ಲಿ, ಏನೋ ಒಂದು ನಷ್ಟ ಒಬ್ಬರ ಮುಖಾಂತರ ನಿಮ್ಗುಂಟಾಗಿದೆ ಅಂದ್ಕೊಳ್ಳಿ. ಇನ್ನು ಅದರ ಕುರಿತಾಗಿಯೇ ಜೀವಿತ ಕಾಲವೆಲ್ಲ ನೀವು ಕ್ಷಮಿಸಲಾರದೆ, ನೀವು ಮರೆತು ಹೋಗಲಾರದೆ, ನೀವು ಬಿಟ್ಟು ಬಿಡಲಾರದೆ ಇರೋದಾದ್ರೆ, ಮತ್ತೆ ನಾನು ಪ್ರಾರ್ಥನೆ ಮಾಡ್ತೇನೆ, ಬೈಬಲ್ ಓದ್ಕೊಳ್ತೇನೆ ಎಂದು ಹೇಳೋದಾದ್ರೆ ಪ್ರಯೋಜನವೇನಿರುತ್ತೆ? ದಿನಾಲು ವಾಕ್ಯ ಕೇಳುತ್ತೇವೆ ಅನ್ನುವಂಥವರ ಕುರಿತು ನಾನು ಲೆಕ್ಕ ಕೊಡಬೇಕಾಗುತ್ತೆ ಪ್ರಿಯರೇ. ದಿನಾಲು ವಾಕ್ಯ ಕೇಳುತ್ತಿದ್ದೇನೆ ಅನ್ನುವಂಥವರು ನಿಮ್ಮ ಬದುಕನ್ನು ಮಾರ್ಪಡಿಸಿಕೊಳ್ತಾ ಇದ್ದೀರಾ? ನಿಮ್ಮೊಳಗೆ ಇರುವ ಆ ಎರಗನ್ಸಿ, ಆ ಅಹಂಕಾರ ಹೋಯ್ತಾ? ಆ ಸಹಿಸಲಾರದ ಮನಸ್ಸು ತೊಲಗಿ ಹೋಗಿದೆಯಾ? ಆ ಕ್ಷಮಿಸಲಾರದ ಗುಣ ಬಿಟ್ಟುಬಿಟ್ಟಿದ್ದೀರಾ? ಈಗ ತಾಳಿಕೊಳ್ತಾ ಇದ್ದೀರಾ? ಈ ದಿನ ದೇವರಿಗೆ ಬೇಡಿಕೊಳ್ಳಿರಿ, ಇವುಗಳಿಗಾಗಿ ಬೇಡಿಕೊಳ್ಳಿರಿ. ದೇವರೇ, ನನಗೆ ಸಹನೆ ದಯಪಾಲಿಸಿರಿ, ನನಗೆ ಸಾತ್ವಿಕತ್ವ ದಯಪಾಲಿಸಿರಿ, ನನಗೆ ವಿನಯ ವಿಧೇಯತೆ ಉಳ್ಳಂತಹ ಹೃದಯ ದಯಪಾಲಿಸಿರಿ, ಸಹಿಸಿಕೊಳ್ಳುವ ಕೃಪೆ ದಯಪಾಲಿಸಿರಿ, ಕ್ಷಮಿಸುವಂತಹ ವಿಶಾಲವಾದ ಹೃದಯ ದಯಪಾಲಿಸಿರಿ. ಬೇಡಿಕೊಳ್ಳಿರಿ, ದೇವರು ಕೊಡ್ತಾರೆ. ಆತನೇ ನಮಗೆ ಮಾದರಿ ತೋರಿಸಿದಾರಲ್ಲವೇ? ನಮ್ಮ ಯೇಸು ಸಾತ್ವಿಕತ್ವನು, ದೀನ ಮನಸ್ಸುಳ್ಳವನು. ಆತನು ತಾಳಿಕೊಳ್ತಾನೆ ದುರ್ಮಾರ್ಗಿಗಳು ಆತನ ವಿರುದ್ಧ ಮಾಡಿದ ಕಾರ್ಯಗಳನ್ನೆಲ್ಲ. ಮಾತ್ರವಲ್ಲ, ಅವರನ್ನು ಕ್ಷಮಿಸುತ್ತಾರೆ. ತಂದೆಯೇ, ಇವರು ಏನ್ ಮಾಡುತ್ತಾರೆಂದು ಅರಿಯದೇ ಇರೋದ್ರಿಂದ ಅವರನ್ನು ಕ್ಷಮಿಸು ಅನ್ನುತ್ತಾರೆ. ಆತನು ಕನಿಕರ ತೋರಿಸುತ್ತಾರೆ. ಅವರ ಮೇಲೆ ಕನಿಕರ, ಕರುಣೆ ತೋರಿಸಿ, ದಯ ತೋರಿಸಿ ಅವರಿಗೆ ಆಹಾರ ಒದಗಿಸಿಕೊಡ್ತಾರೆ, ಅವರ ರೋಗ ತೊಲಗಿಸುತ್ತಾರೆ, ಅವರ ಬಲಹೀನತೆ ತೊಲಗಿಸುತ್ತಾರೆ. ಅಷ್ಟೊಂದು ದೊಡ್ಡ ದೇವರು ನಮ್ಮ ದೇವರಾಗಿರುವಾಗ ನಾವು ಕೂಡ ಆತನ ಹಾಗೇ ಇರಬೇಕಲ್ಲವೇ? ಇಂಥ ಆಲೋಚನೆ ನಮಗೆ ಬರಬೇಕಲ್ಲವೇ? ಆತನ ಸಾಕ್ಷಿಗಳಾಗಿ ನಾವು ಬದುಕಬೇಕು. ಅಷ್ಟೇ ಅಲ್ಲ, ಕೊನೆಯದಾಗಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪರಿಪೂರ್ಣವೆಂಬ ಬಂಧವಾಗಿರುವ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಎಲ್ಲದರ ಮೇಲೆ ಪ್ರೀತಿ ಎಂಬ ಬಾಂಧವ್ಯವನ್ನು ಧರಿಸಿಕೊಳ್ಳಿರಿ. ಪರಿಪೂರ್ಣ ಬಂಧವಾಗಿರುವ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಒಬ್ಬನು ಎಷ್ಟೇ ಚೆನ್ನಾಗಿ ವಸ್ತ್ರಧಾರಣೆ ಮಾಡಿದರೂ ಕೂಡ ಮೇಲೆ ಹಾಕಿಕೊಳ್ಳುವ ವಸ್ತ್ರವೇ ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತೆ, ಹೌದಲ್ಲವೇ? ಸ್ತ್ರೀಯರಿಗೆ ಆ ಸಾರಿ ಎಷ್ಟೋ ಅಂದವಾಗಿ ಅವರಿಗೆ ಕಾಣಿಸುತ್ತೆ. ಅದರಲ್ಲೂ ರೇಷ್ಮೆ ಸೀರೆ ಬಹಳ ಕಲರ್ಫುಲ್ ಆಗಿ ಹೊಳೆಯುತ್ತಾ ಇರುತ್ತೆ. ಅದೇ ರೀತಿ ಪುರುಷರು ಕೂಡ ಧರಿಸಿಕೊಳ್ಳುವ ಮೇಲ್ವಸ್ತ್ರ ಬಹಳ ಅಂದವಾಗಿರುತ್ತೆ. ಅವರು ಧರಿಸುವ ಸೂಟ್ ಬಹಳ ಸುಂದರವಾಗಿರುತ್ತೆ. ಒಳಗಡೆ ಇರುವ ವಸ್ತ್ರ ಅನೇಕ ಇರ್ತವೆ, ಆದರೆ ಹೊರಗೆ ಕಾಣಿಸುತ್ತಾವಲ್ಲವೇ? ಬೇರೆ ಎಲ್ಲದಕ್ಕಿಂತಲೂ ಇತರರು ನಿಮ್ಮಲ್ಲಿ ನೋಡಬೇಕಾದದ್ದೇನೆಂದರೆ ಪ್ರೀತಿ ಎಂಬ ಶಾಲ್ನಿಂದ ನಾವು ಮುಚ್ಚಲ್ಪಡಬೇಕು. ನಿಮ್ಮ ಮಾತಿನಲ್ಲಿ ಪ್ರೀತಿ ಇರಬೇಕು, ನಿಮ್ಮ ಕ್ರಿಯೆಯಲ್ಲಿ ಪ್ರೀತಿ ಇರಬೇಕು. ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಪ್ರತಿಬಿಂಬಿಸುವವರಾಗಿ ನೀವಿರುವಾಗಲೇ ನೀವು ಯೇಸುವಿನ ಮಕ್ಕಳು ಎಂಬುದಾಗಿ ಲೋಕ ಗುರುತಿಸುತ್ತದೆ. ಅಷ್ಟೊಂದು ಪ್ರೀತಿಯುಳ್ಳಂತಹ ಆ ಯೇಸು ನಮಗೂ ಕೂಡ ಬೇಕು ಎಂಬುದಾಗಿ ಬಯಸುತ್ತಾರೆ. ಮಾತಿನ ಭಕ್ತಿ ಬಿಟ್ಟು ಬಿಡೋಣ. ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ಅಂತ ಹೇಳಿ ಸುಮ್ಮನೆ ಇರಬಾರ್ದು. ಏನೆಂದು ಪ್ರಾರ್ಥಿಸಿದ್ದೀರೋ, ಪ್ರಾರ್ಥನೆಯಲ್ಲಿ ದೇವರು ನಿಮಗೆ ಏನೆಲ್ಲ ಬಯಲುಪಡಿಸಿದ್ದಾರೋ, ರೂಪಾಂತರದ ಅನುಭವದೊಂದಿಗೆ ಕರ್ತನ ಮಹಿಮೆಯನ್ನು ನಿಮ್ಮ ಜೀವಿತದ ಮೂಲಕ ನಿಮ್ಮ ಸುತ್ತಲಿರುವವರಿಗೆ ತೋರಿಸುವಂತೆ ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಪ್ರಾರ್ಥನೆಯ ಜೀವಿತವುಳ್ಳವರಾಗಿ ಜೀವಿಸೋಣ. ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇರುವಾಗ ನಾವು ಪ್ರೇರೇಪಿಸಲ್ಪಡ್ತೇವೆ. ವಾಕ್ಯವೆಂಬ ಶುದ್ಧ ಸ್ನಾನವನ್ನು ನಮಗೆ ಅನುಗ್ರಹಿಸಿದ್ದಾರೆ ದೇವರು. ವಾಕ್ಯದಿಂದ ನಾವು ನಮ್ಮ ಹಳೆಯ ಆದಾಮನ ಸ್ವಭಾವವನ್ನು ಬಿಡ್ತೇವೆ. ದ್ವೇಷ, ಅಸೂಯೆ, ಪ್ರತಿಕಾರ, ಅಹಂಕಾರ ಎಂಬ ಈ ಗುಣ ತೊಳೆದು ಹಾಕಲ್ಪಡ್ತವೆ. ಆತನ ರಕ್ತದಿಂದ ನಾವು ಶುದ್ಧರಾಗಿ, ಆತನ ವಾಕ್ಯದಿಂದ ನಾವು ಪರಿಪೂರ್ಣರಾಗಿ, ಪ್ರೀತಿಯಿಂದ ಆತನ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸೋಣ. ನಿಮ್ಮ ಭಕ್ತಿ ನಿಮ್ಮ ಮನೆಯವರು ನಂಬುವಂತೆ ಜೀವಿಸಿರಿ ಮತ್ತು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮಾತಿನ ಭಕ್ತಿಯನ್ನಲ್ಲದೆ ನಮ್ಮ ಬದುಕಿನಲ್ಲಿ ಭಕ್ತಿ ತೋರಿಸುವಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಪರಲೋಕದ ತಂದೆಯಾಗಿ ಪರಿಪೂರ್ಣ ಪ್ರೀತಿ ಸ್ವರೂಪಿಯಾಗಿರುವ ನಿಮ್ಮನ್ನು ಹಿಂಬಾಲಿಸುವ ನಾವು ನಿಮ್ಮ ಪ್ರೀತಿಯ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರಿ. ಇತರರನ್ನು ಕ್ಷಮಿಸಿ ಸಹಿಸುವಂತಹ, ತಾಳಿಕೊಳ್ಳುವಂತಹ, ಕನಿಕರಿ ತೋರಿಸುವಂತಹ, ತಗ್ಗಿಸಿಕೊಳ್ಳುವಂತಹ ಉನ್ನತವಾದ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ಅವುಗಳನ್ನೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.